ಹೆದರ್ಲಿಲ್ಲ ಲಹರಿ. ಯಾಕೆ ಸರ್ ಕೋಪ? ನೀವು ಹೇಳಿದೆ ಅಲ್ವಾ ನಾನು ಅಂತ ಹೊರಟು ಹೋಗ್ತಿದ್ರೆ, ನಿಲ್ಲಲ್ಲಿ ಅಂತ ಅವನ ಗಡಸು ಧ್ವನಿಗೆ ನಿಂತ ಲಹರಿ ಮುಂದಿನ ಕ್ಷಣ ಅವನ ಬಿಗಿ ಅಪ್ಪಣೆಯಲ್ಲಿ ಸಿಕ್ಕಾಕೊಂಡ್ಲು. ನನ್ನ ಮುಟ್ಟೋ ಯಾವ ಹಕ್ಕು ನಿಮಗಿಲ್ಲ, ದೂರ ಇರಿ. ಏನೇ ದನಿ ಏರ್ತಿದೆ? ಭಯ ಹೊರಟೋಯ್ತಾ? ಹಾಂ, ಮದುವೆ ನಿಂತು ಹೋದ ಹೆಣ್ಮಗಳಿಗೆ ಇನ್ನೂ ಭಯ ಯಾಕೆ? ಏನು ಚುಚ್ಚಿ ಮಾತಾಡ್ತಿದ್ಯಾ? ನಿಜ ಹೇಳ್ತಿದ್ದೀನಿ ಸರ್, ನೀವೆಲ್ಲ ಶ್ರೀಮಂತರು. 1 ನಿಮಿಷದಲ್ಲಿ ಮದುವೆಗೆ ಒಪ್ಪಿಗೆ ಕೊಟ್ಟು ಇನ್ನೊಂದು ನಿಮಿಷ ರದ್ದು ಮಾಡಬಲ್ಲ ಸಾಮರ್ಥ್ಯ ನಿಮಗಿದೆ. ಆದರೆ ನಾನು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಹುಡುಗಿ. ನಿಮ್ಮಷ್ಟು ಮಾತಾಡೋ ಸ್ವಾತಂತ್ರ್ಯ ನನಗಿಲ್ಲ ಅಲ್ವಾ? ಬಾಯಿ ಮುಚ್ಚು ಲಹರಿ. ಚುರುಕಾಗಿ ತಾರಕ್ ಕಣ್ಣುಗಳನ್ನೇ ನೋಡಿದ್ಲು ಲಹರಿ. ಏನೇ ಆ ನೋಟ? ಗುರಾಯಿಸ್ತೀಯಾ? ನಿನಗೆ ನನಗೆ ಶಾಸ್ತ್ರೋಕ್ತವಾಗಿ ಮದುವೆ ನಡೆದಿಲ್ಲ ಇರ್ಬೋದಾದರೆ ಕಾನೂನು ಪ್ರಕಾರ ನಾವಿಬ್ಬರು ಗಂಡ ಹೆಂಡತಿ. ಆದರೆ ನಾನು ಹೇಳಿದಾಗಲೇ ಅದು ಹೊರಗಿನ ಪ್ರಪಂಚಕ್ಕೆ ತಿಳಿಯುತ್ತೆ. ಅಲ್ಲಿವರೆಗೆ ನೀನು ಲಹರಿಯಾಗಿ ಇರ್ತೀಯಾ ಅಂತ ಅವಳ ಕೆಳಗಿನ ತುಟಿಯನ್ನು ಸವರ್ತಾ, ಸಾಮಾನುಗಳನ್ನೆಲ್ಲ ಜೋಡಿಸ್ಕೊ, ನಾಳೆ ಮನು ಹತ್ರ ಹೋಗ್ತಿದ್ದೀವಿ ಅಂತ ತಣ್ಣನೆಯ ಬಾಂಬ್ ಲಹರಿ ತಲೆ ಮೇಲೆ ಹಾಕ್ದ. ನಾನು ಬರಲ್ಲ ಅಂದು ದೃಢವಾಗಿ. ನಿನ್ನ ಅಗತ್ಯ ಇಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ. ಸತ್ತ ಮೇಲೆ ನನ್ನ ಶವನನ್ನ? ಲಹರಿ ಕೆನ್ನೆಗಳು ಅವನ ಕೈಯಲ್ಲಿ ಸಿಕ್ಕಾಕೊಂಡು, ನೀನು ಸತ್ರು ಅದು ನನ್ನ ಕೈಯಲ್ಲೇ, ನಿನಗೆ ಸಾಯುವಷ್ಟು ಸ್ವಾತಂತ್ರ್ಯ ಕೂಡ ಇಲ್ಲ ಅಂದ. ನಿಜಕ್ಕೂ ಏನು ಅಂದ್ಕೊಂಡಿದ್ಯಾ ತಾರಕ್ ನೀನು? ನನ್ನ ಕಂಡ್ರೆ ಇಷ್ಟ ಇರೋ ಹಾಗೆ ಮಾತಾಡ್ತೀಯಾ, ಇನ್ನೊಂದು ನಿಮಿಷದಲ್ಲಿ ಏನೇನೋ ಹೇಳಿ ನನ್ನ ಅವಹೇಳನೆ ಮಾಡ್ತೀಯ. ಸ್ವಲ್ಪ ಹೊತ್ತು ಮದುವೆ ಅಂತೀಯ, ಮರುಕ್ಷಣ ಒಟ್ಟು ಹೋಗು ಅಂತೀಯ. ಸ್ಥಿರತೆ ಇಲ್ದಿರೋದು ನನ್ನಲ್ಲ, ನಿನ್ನಲ್ಲಿ, ನಿನ್ನ ಆಲೋಚನೆಗಳಲ್ಲಿ. ಮೊದಲು ನಿನಗೆ ಏನು ಬೇಕೋ ಅದನ್ನು ನೀನು ತಿಳ್ಕೊ. ಮತ್ತು ನೀನು ತಪ್ಪು ಮಾಡಿಲ್ಲ ಅಂತ ನಾನು ನಂಬಬೇಕು ಅಂದರೆ ನನಗೆ ಆಧಾರಗಳ ಸಮೇತ ನಿರೂಪಿಸಬೇಕು. ನನ್ನನ್ನು ಮಹಾ ಪತಿವ್ರತೆ ಅಂತ ಹೇಳ್ತಿಲ್ಲ, ಆದರೆ ಅಂತ ನಿಂತಲು. ಹಿಂದೆ ತಿರುಗಿ ನೋಡಿದ ತಾರಕ್. ನಾನು ಯಾರ ಮಾತುಗಳನ್ನ ನಂಬಿ ಒಬ್ಬ ಅಮಾಯಕನನ್ನ ಬಾಯಿಗೆ ಬಂದ ಹಾಗೆ ಅನ್ನೋ ಅವರು ಶಿಕ್ಷೆ ಅನುಭವಿಸೋದನ್ನು ನಾನು ನೋಡಬೇಕು. ಅವಳು ಕ್ಷಮೆ ಕೇಳಬೇಕು. ಅವೆಲ್ಲ ಆದಮೇಲೆ ನೀನು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ, ನಿನ್ನ ಮಾತು ಕೇಳ್ತೀನಿ ಅಂತಿದ್ದ ಅವಳ ಕಣ್ಣುಗಳನ್ನ ನೋಡ್ದ. ಲಹರಿ ಕೆನ್ನೆಗಳನ್ನ ಒರೆಸ್ತಾ, ಅದಕ್ಕೆ ಮನು ಹತ್ರ ಹೋಗ್ತಿದ್ದೀವಿ ಅಂದ. ಇಲ್ಲ ಆಗಲ್ಲ, ಅವಳಿಂದ ಮುಂಚೆ ಅಪ್ಪನಿಗೆ ಅಪಘಾತ ಮಾಡಿದನು ಬುದ್ಧಿ ಕಲಿಸ್ಬೇಕು, ಆಮೇಲೆ ಹೋಗೋಣ ಅಂದ್ಲು. ನಗುತ್ತಾ ಕರೆಗಂಟೆ ಒತ್ತಿ ಕಾಫಿ ತರೋದಕ್ಕೆ ಹೇಳ್ದ. ಇವೆಲ್ಲ ಬೇಡ ನನಗೆ ಅಂದ್ಲು ಬೇಸರ ಮಾಡ್ಕೊಂಡು ಮುಖದಿಂದ. ಆದರೆ ನನಗೆ ಬೇಕು ಹುಡುಗಿ ಅಂತ ಅವಳ ಮೇಲೆ ಕೇಳ್ಕೊಂಡು ಹಿಂದಿನಿಂದ ಅಪ್ಕೊಳ್ತಾ, ಸೀರಿಯಲ್ ಬರ್ತೀಯಾ ಅಂದ್ಕೊಂಡಿದ್ದೆ ಅಂದ ಮೃದುವಾದ ಧ್ವನಿಯಲ್ಲಿ ಕಿವಿ ಹತ್ರ ಸಣ್ಣದಾಗಿ. ಹಾಂ, ಅದೇ ಒಂದು ಕಡಿಮೆ ಇತ್ತು ಇವಾಗ. ನಿನಗೇನಾಗಿದೆಯೇ? 2 ದಿನ ಚೆನ್ನಾಗಿ ತಪ್ಪಿಸ್ಕೊಂಡಿದ್ಯಾ ಅಲ್ವಾ ನನ್ನ ಕಾಟದಿಂದ? ಲಹರಿ ಮುಖ ತಿರುಗಿಸ್ತಾ, ಹೀಗೆ ಅಪರಿಚಿತರ ನಾಟಕ ಆಡಿದ್ರೆ ನಾನು ಚಂದ್ರಮುಖಿ ಥರ ಆಗ್ತೀನಿ. ಬಿಡು, ಹೋಗಿ ನನ್ನ ಕೆಲಸನಾದರೂ ಮಾಡ್ಕೊಳ್ತೀನಿ. ಯಾಕೆ ಸಮಯ ವ್ಯರ್ಥ ಮಾಡೋದು? ನಿಜಕ್ಕೂ ತಮಗೆ ಸಮಯ ಅಂದರೆ ಹಣಕ್ಕೆ ಸಮಾನ ಅಲ್ವಾ ಅಂತ ಮೂತಿ ಮುರಿದು ತಿರುಗಿಸ್ತಿದ್ದ ಲಹರಿ ಧ್ವನಿ ಅಡಗು ಹೋಯಿತು. ಅವನ ಬೆಚ್ಚನೆ ಉಸಿರು ಅವಳ ಕುತ್ತಿಗೆ ಮೇಲೆ ತಗಲ್ತಿದ್ರೆ, ಏನೇ ದನಿನೇ ಇಲ್ಲ, ಏನು ಮಾಡ್ತಿದ್ಯಾ? ಬಿಡು ಅಂದ್ಲು ಅವನಿಂದ ಬಿಡಿಸ್ಕೊಳ್ಳಲು ನೂರಾರು ವಿಧದಲ್ಲಿ ಪ್ರಯತ್ನಿಸ್ತಾ. ನಿನ್ನ ಮೇಲೆ ಯಾವುದೇ ಹಕ್ಕು ಇಲ್ಲದಾಗಲೇ ಮುತ್ತು ಕೊಟ್ಟಿದೆ. ಇವಾಗ ನೀನು ನನಗೆ ಹೆಂಡ್ತಿ, ನಿನ್ನ ಮೇಲೆ ಪ್ರತಿಯೊಂದು ಹಕ್ಕು ನನ್ನದೇ ಅಂತ ಒದ್ದಿಯಾದ ತುಟಿಗಳಿಂದ ಕುತ್ತಿಗೆ ಮೇಲೆ ಮುತ್ತಿಟ್ಟ. ಹಾಗಾದರೆ ನನ್ನ ಇಷ್ಟದೊಂದಿಗೆ ಕೆಲಸ ಇಲ್ವಾ? ಇಲ್ಲ, ಇಷ್ಟ ಇಲ್ದಿದ್ರೆ ನಾನು ಕರೆದ ತಕ್ಷಣ ನೀನು ಬರಲ್ಲ. ಹಾಗಾದರೆ ಇವಾಗ ಹೊರಟೋಗ್ತೀನಿ, ಆಮೇಲಾದರೂ ನಂಬ್ತೀಯಾ? ನಂಬಿಕೆ, ಜೀವನ ಅನ್ನೋ ಪದಗಳನ್ನ ನನ್ನ ಹತ್ರ ಆಡಬೇಡ ಅಂತ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸ್ದ. ಯಾರ ನಂಬಿಕೆನ ಕಳ್ಕೊಂಡಿದ್ದಾರೆ ಅಂತ ಆ ಪದಗಳನ್ನ ಇಷ್ಟೊಂದು ದ್ವೇಷ ಮಾಡ್ತಿದೀಯಾ ಅಂದ್ಲು. ಮತ್ತೊಬ್ಬ ಮನುಷ್ಯನನ್ನು ನಂಬೋದೇ ತಪ್ಪು. ಹಾಗೆ ನಂಬಿದರೆ ಜೀವನ ತಲೆ ಕೆಳಗಾಗಿ ಹೋಗುತ್ತೆ, ಮನು ಥರ ಅಂದ ತಾರಕ್. ಮಾತಾಡಲಿಲ್ಲ ಲಹರಿ. ನಿಜಕ್ಕೂ ಏನು ನಡೆದಿದೆಯೋ ಮನುಳನ್ನು ಭೇಟಿಯಾಗಿ ಕೇಳಬೇಕು ಅಂತ ಅಂದ್ಕೊಳ್ತಿರುವಾಗಲೇ ಒಳಗೆ ಬಂದ ಮನುಷ್ಯನನ್ನು ನೋಡಿ ಕಂಡು ದೊಡ್ಡದು ಮಾಡಿದ್ಲು. ರೋಹಿತ್ ಕಾಫಿ ತಟ್ಟೆ ಹಿಡ್ಕೊಂಡು ನಿಂತಿದ್ದ. ಅವನ್ನ ನೋಡುತ್ತಾ, ತಾರಕ್ ಬಿಡು ಅಂದ್ಲು. ಇರಲಿ ಹೀಗೆ ಅನ್ನುತ್ತಾ, ಮೂರ್ಖ, ಅನುಮತಿ ಕೇಳಿ ಬರಬೇಕು ಅಂತ ಗೊತ್ತಾಗಲ್ವಾ ಅಂತ ಕೋಪದಿಂದ ಅಂದ ತಾರಕ್. ರೋಹಿತ್ ಮುಖದಲ್ಲಿ ಅವಮಾನದ ಭಾರ ಲಹರಿಗೆ ಕೆಟ್ಟ ಭಾವನೆ ಕೊಡ್ತಿದ್ರೆ, ಅವನ ಮುಂದೆ ಈ ಪ್ರದರ್ಶನ ಯಾಕೆ ತಾರಕ್, ಬಿಡು ಅಂತಿದ್ರೆ, ಏನೇ ಅವನ್ನ ನೋಡಿ ಹೆದರ್ತೀಯಾ ಅಂದ. ಇಲ್ಲ, ಅವನಿಗೆ ನಾನು ಯಾಕೆ ಹೆದರಬೇಕು, ಆದರೆ ಇಂಥವ್ರ ನೆರಳು ಕೂಡ ನಮ್ಮ ಜೀವನದ ಮೇಲೆ ಬೀಳಬಾರ್ದು ಅಂದ್ಲು. ಆಗ ಅವಳನ್ನ ಬಿಟ್ಟ ತಾರಕ್. ಕಾಫಿ ಕೊಡ್ತಿದ್ದ ರೋಹಿತ್ನನ್ನು ನೋಡಿ ಒಂದು ಹನಿ ಕುಡಿದು ಅವನ ಮುಖದ ಮೇಲೆ ಚೆಲ್ಲಿ, ಕೆಲಸ ಮಾಡೋಕೆ ಬರಲ್ವಾ ಅಂದ.
ತಾರಕ್ ನೀಡ್ತಿರೋ ಕಾಟವನ್ನು ಕಳೆದ 2 ದಿನಗಳಿಂದ ನೋಡ್ತಿರೋ ರೋಹಿತ್ಗೆ ಮೈಯಲ್ಲಿ ನಿರಾಸೆ ಆವರಿಸ್ಬಿಟ್ಟಿತ್ತು. ಅಷ್ಟೊತ್ತಿಗಾಗಲೇ ಕ್ಷಮಿಸಿ ಸರ್, ಇನ್ನು ಮುಂದೆ ಇಂಥ ತಪ್ಪು ಜರುಗಲ್ಲ ಅಂತ ಹೋಗ್ತಿದ್ರೆ, ಏನು ಇಷ್ಟೊಂದು ಒಳ್ಳೆಯವನು ಯಾವಾಗ ಅದೇ ಅಂತಂದ ತಾರಕ್. ಬುದ್ಧಿ ಬಂದರೆ ಎಲ್ಲವೂ ಬರುತ್ತೆ ಸರ್ ಅಂತಂದ ರೋಹಿತ್. ಇದೇ ಬುದ್ಧಿ ಹೀಗೆ ಮುಂದುವರೆದ್ರೆ ಒಳ್ಳೆಯದು, ಇಲ್ಲದೆ ಆಸ್ಕರ್ ನಟನೆ ಮಾಡಿದ್ರೆ ಅಡ್ರೆಸ್ ಇಲ್ತಂತೂ ಮಾಡ್ತೀನಿ, ಇವಾಗ ತೊಲಗು ಅಂದ ತಕ್ಷಣ ಹೊರ್ಟು ಹೋದ ರೋಹಿತ್ನನ್ನು ನೋಡ್ತಾ, ಯಾಕವನೊಂದಿಗೆ ನಿನಗೆ ಅಪಾಯಕಾರಿ ಮನುಷ್ಯರನ್ನ ದೂರ ಇಡಬೇಕು, ಕಾಟ ಅಂತ ನೀನು ಅಂದ್ಕೊಂಡೋರೊಳಗಿನ ಆಲೋಚನೆಗಳು ಭಯಂಕರವಾಗಿರುತ್ತವೆ ತಾರಕ್, ಅವನ ಎಲ್ಲಾದರೂ ದೂರ ಕಳಿಸ್ಬಿಡು ಅಂದ್ಲು ಲಹರಿ. ಅವನಿಗೆ ಕಾಟವನ್ನು ಕೇವಲ ಪರಿಚಯ ಮಾಡಿಸಿದ್ದೀನಷ್ಟೇ, ಇದೆಲ್ಲ ಮನು ಇಲ್ಲಿಗೆ ಬರೋವರೆಗೆ, ಆಮೇಲೆ ಅವನ ಕೆಲಸವನ್ನು ಅವಳೇ ನೋಡ್ಕೊಳ್ತಾಳೆ. ಅವನ ಮೇಲೆ ಕರುಣೆ ತೋರಿಸಿದ್ರೆ ನಿನ್ನ ಮೇಲೆ ಎಲ್ಲರೂ ಕರುಣೆ ಪಡ್ತಾರೆ, ನೆನಪಿನಲ್ಲಿಟ್ಕೋ ಅಂದ. ಅವನನ್ನು ತಳ್ಳಿ, ನನ್ನನ್ನು ಎಷ್ಟು ಮಾತುಗಳಂದರೂ ಸಹಿಸ್ತೀನಿ, ಆದರೆ ನಮ್ಮಪ್ಪ ಅಮ್ಮನನ್ನು ಕೂಡ ಒಟ್ಟು ಹೋಗಿ ಅಂತ ಹೇಳಿದೆ, ಇದು ನಿನಗೆ ಸರಿ ಅನ್ನಿಸ್ತಿದೆಯಾ ತಾರಕ್? ಕಣ್ಣೀರಿನಿಂದ ಕೇಳಿದ್ಲು. ಏಯ್, ನಾಟಕ ಮಾಡಬೇಡ, ಹೋಗಿ ಮನೆಗೆ ಅಂದ. ಕೇಳಿದಕ್ಕೆ ಉತ್ತರ ಹೇಳು. ನಿನ್ನೊಂದಿಗೆ ಇದೇ ತೊಂದರೆ, ನಿಮಿಷಕ್ಕೊಂದು ರೀತಿಯಲ್ಲಿ ಬದಲಾಗೋಗ್ತೀಯ, ನಿನ್ನೊಂದಿಗೆ ಹೇಗೆ ಮಾತಾಡಬೇಕಿನ್ನು? ಹೋದರೆ ಒಳ್ಳೆಯದು, ಇಲ್ದಿದ್ರೆ ಇಲ್ಲೇ ಇರ್ತೀಯ ರಾತ್ರಿ ಪೂರ್ತಿ ಅನ್ನೋದ್ರೊಳಗೆ ಸಿಟ್ಟಿನಿಂದ ಹೊರಟೋದ್ಲು ಲಹರಿ. ತನ್ನ ಭದ್ರತಾ ಮುಖ್ಯಸ್ಥನಿಗೆ ಕರೆ ಮಾಡಿ ರೋಹಿತ್ ಕರೆ ವಿವರಗಳನ್ನ ತನಗೆ ಕಳಿಸೋದಕ್ಕೆ ಹೇಳಿ ಮರುದಿನ ತನಗೆ ಮತ್ತು ಲಹರಿಗೆ ಲಂಡನ್ಗೆ ಟಿಕೆಟನ್ನು ಕಾಯ್ದಿರಿಸಿದ ತಾರಕ್. ಲಹರಿ ಮನೆಗೆ ಬರುವಷ್ಟರಲ್ಲಿ ಮನೆ ಮುಂದೆ ಇತ್ತು ಬಿಳಿ ಬಣ್ಣದ ಐಷಾರಾಮಿ ಕಾರು. ಅದು ನೋಡ್ತಾ ಒಳಗೆ ಬಂದ ಅವಳಿಗೆ ಹಾಲ್ನಲ್ಲೇ ಕಾಣಿಸಿದ್ರು ಕಸ್ತೂರಿ, ವಾಸುದೇವ್ ಅವರು. ಸರ್, ನೀವೇನಿಲ್ಲಿ ಅಂದ್ಲು ಲಹರಿ. ಸರ್ ಅಂತೀಯಲ್ಲಮ್ಮ, ಚಂದವಾಗಿ ಮಾವ ಅನ್ಬಾರ್ದಾ ಅಂದರು ಬೇಸರದಿಂದ. ಆ ಮದುವೆ ನಿಮ್ಮ ಮಗ ನಿಲ್ಲಿಸಿದ್ದಾರೆ ಸರ್, ವಿಷಯ ಹೇಳಿ, ಇವಾಗ ನೀವ್ಯಾಕೆ ಬಂದಿದ್ದು? ನಿನಗೆ ಒಂದು ವಿಷಯ ಮಾತಾಡ್ಬೇಕು ತಾಯಿ, ಬಾಹಿ ಕೂತ್ಕೋ ಅಂತ ಲಹರಿ ಕೂತ ಮೇಲೆ ತಾರಕ್ ಕೋಪ ಹೆಚ್ಚು, ಆದರೆ ಪ್ರೀತಿ ಅದಕ್ಕಿಂತ ಹೆಚ್ಚು. ಮನು ವಿಷಯದಲ್ಲಿ ತುಂಬ ನೊಂದಿದ್ದಾನೆ, ತನ್ನದು ಅಂದ್ಕೊಂಡಿದ್ದು ಯಾವುದಾದ್ರೂ ದೂರ ಆಗೋಗುತ್ತೆ, ಇಲ್ದಿದ್ರೆ ತನ್ನಿಂದ ಅವರಿಗೆ ತೊಂದರೆ ಆಗುತ್ತಾ ಅಂತ ಆಲೋಚಿಸ್ತಾ ಒಂದೊಂದು ನಿಮಿಷ ಒಂದೊಂದು ಥರ ನಡ್ಕೊಳ್ತಾನೆ. ನಿನ್ನೊಂದಿಗೆ ಅವನ ಮದುವೆ ಯಾವಾಗಲೂ ಆಗೋಗಿದೆ, ನಿನ್ನ ದೂರ ಮಾಡಿಕೊಂಡ ವ್ಯವಸ್ಥೆ ಅದು, ಆದರೆ ನಿನ್ನೊಂದಿಗೆ ಸೇರಿ ಜೀವನ ನಡೆಸ್ಬೇಕಂದ್ರೆ ನೀನು ಎಲ್ಲಿ ತನಕ ದೂರ ಆಗ್ತೀಯೋ ಅನ್ನೋ ಭಯ ಬಿಟ್ಟರೆ ಬೇರೆ ಏನಿಲ್ಲ. ನಿನ್ನೊಂದಿಗೆ ಹಾಗೆ ವರ್ತಿಸ್ತಪ್ಪೆ, ಆದರೆ ನಿನ್ನನ್ನು ಬಿಟ್ಟು ಯಾರೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಅವನನ್ನು ಪ್ರೀತಿಸೋದಕ್ಕೂ ಸಾಧ್ಯ ಇಲ್ಲ. ಮನು ನಿನ್ನ ಜೊತೆ ಮಾತಾಡಬೇಕಂತಿದ್ದಾಳೆ, ನೀನು 1 ಗಂಟೆ ಅವ್ರಿಗೆ ಸಮಯ ಕೊಟ್ಟರೆ ಒಳ್ಳೇದು ಅನಿಸುತ್ತೆ, ಆಲೋಚಿಸು. ತಗೊಳ್ಳು ದೂರವಾಣಿ ಸಂಖ್ಯೆ, ನಿನಗೆ ಸಮಯ ಇದ್ದಾಗ ಕರೆ ಮಾಡಿ ಮಾತಾಡು ಅಂತ ಹೊರಟರು. ರಾತ್ರಿ ಊಟ ಮುಗಿದ ಮೇಲೆ ಮನುಗೆ ಕರೆ ಮಾಡಿದ್ಲು ಲಹರಿ. ಮೊದಲ ಗಂಟೆ ಕರೆ ಸ್ವೀಕರಿಸಿದ್ರಿಂದ ಮನು ಲಹರಿ ಅಂದ್ಲು. ಅವಳ ಧ್ವನಿಯಲ್ಲಿನ ಆತ್ಮೀಯತೆಯನ್ನು ತನ್ನ ಕಠಿಣ ನಡವಳಿಕೆಗೆ ನೆನಪಿಗೆ ಬಂದು, ಕ್ಷಮಿಸು ಮನು ಅಂದ್ಲು ಬೇಸರದಿಂದ. ಕ್ಷಮೆ ನನಗೆ ಯಾಕೆ ಲಹರಿ, ನಾವು ಗೆಳೆಯರು, ನಮ್ಮ ಮಧ್ಯೆ ಇವೆಲ್ಲ ಇರಬಾರ್ದು ಅಂದ್ಲು ನಗ್ತಾ. ಆಸ್ಪತ್ರೆ ಮಂಚದ ಮೇಲಿರೋ ಅವಳೇನಾ ಹೀಗೆ ಮಾತಾಡ್ತಿರೋದು ಅನ್ನಿಸ್ತವಳಿಗೆ. ಲಹರಿ ಕದಲ್ಸಿದ್ಲು ಮನು. ಹೇಳಿ ಮನು, ಆರೋಗ್ಯ ಹೇಗಿದೆ, ನಿನ್ನ ಪರಿಸ್ಥಿತಿ ಏನಂತ ಕೂಡ ನಿನ್ನ ಗೆಳೆಯ ಸರಿಯಾಗಿ ಹೇಳಿಲ್ಲ, ಇದೆಯಲ್ಲ ಯಾವುದೂ ಸರಿಯಾಗಿ ಹೇಳಲ್ಲ, ಎಲ್ಲವೂ ಅರ್ಧಂಬರ್ಧವೇ. ಲಹರಿ ಮುನಿಸಿಗೆ ಸಣ್ಣದಾಗಿ ನಗ್ತಾ, ಅವನಷ್ಟೇ, ಕ್ಷಮಿಸು ಲಹರಿ, ತಾರಕ್ ಹಾಗೆ. ನೀವು ಗೆಳೆಯರು ಮನು, ಹಾಗೆ ಕರೆದ್ರೆ ನನಗೇನು ತೊಂದರೆ ಇಲ್ಲ ಬಿಡು ಅಂದ್ಲು. ಥ್ಯಾಂಕ್ ಯು, ಇಲ್ಲಿಗೆ ಬರ್ತಿದ್ದೀರಾ ಅಂತ ತಾರಕ್ ಹೇಳ್ದ, ನಿಜಾನಾ? ಇಲ್ಲಾಂದರೆ ನನ್ನ ಸಂತೋಷಪಡಿಸೋದಕ್ಕಾಗಿ ಹೇಳಿದ್ನಾ? ಇಲ್ಲ, ನಿಜವಾಗಿಯೂ ಬರ್ತಿದ್ದೀವಿ ಮನು, ಆ ದಿನ ನಾನು ತರಾತುರಿಯಲ್ಲಿ ಮಾತಾಡಿ ನಿನ್ನ ಆಸ್ಪತ್ರೆಗೆ ಸೇರುವಂತೆ ಮಾಡಿದೆ ಅಲ್ವಾ, ಬೇಸರದಿಂದ ಅಂದ್ಲು. ಮನು ಕೂಡ ಮಾತಾಡಲಿಲ್ಲ. ಆ ದಿನ ನಾನು ಪರಿಸ್ಥಿತಿ ನನ್ನನ್ನು ಹಾಗೆ ಮಾತಾಡಿಸ್ತು ಮನು, ನಾನು ಒಂದು ಹೆಣ್ಣಾಗಿ ನಿನಗೆ ಹಾಗಂದದ್ದು ತಪ್ಪೆ, ಅದಕ್ಕೆ ನಿನ್ನ ನೇರವಾಗಿ ಭೇಟಿಯಾಗಿ ಕ್ಷಮೆ ಕೇಳಬೇಕಂತ ನಿನ್ನ ಗೆಳೆಯ ಹೋಗೋಣ ಅಂದಾಗ ಸರಿ ಅಂದೆ. ಅಂಥ ಪದ್ಧತಿಗಳು ನನಗಿಲ್ಲ ಲಹರಿ, ನಾನು ಮಾತ್ರ ನಿನ್ನ ನೋಡಬೇಕಂತ ಬರೋದಕ್ಕೆ ಹೇಳಿದೆ. ಹಾಗಾದರೆ ಅಲ್ಲಿಗೆ ಬಂದಮೇಲೆ ನಿಮ್ಮ ಸ್ನೇಹ ಹೇಗೆ ಶುರುವಾಯಿತು ನನಗೆ ಹೇಳಬೇಕು? ಮನು ಧ್ವನಿಯಲ್ಲಿ ವ್ಯತ್ಯಾಸ ಗಮನಿಸಿ, ಸರಿ ಹೆಚ್ಚು ಮಾತಾಡಿ ನಿಂಗೆ ತೊಂದರೆ ಕೊಡಲ್ಲ ಅಂದ್ಲು ಲಹರಿ. ಇಲ್ಲ, ನಿನ್ಗಾಗಿ ಕಾಯ್ತಿರ್ತೀನಿ, ನಿದ್ರೆ ಮಾಡು, ಬೆಳಿಗ್ಗೆ ವಿಮಾನ ಇದೆ ಅಲ್ವಾ? ಸರಿ ಮನು, ಗುಡ್ ನೈಟ್. ಕರೆ ಕಡೆ ತಗೊಂಡು ಮೊಬೈಲ್ ನೋಡ್ತಾ ಮನು ಯಾಕೆ ಹೀಗಿದ್ದಕ್ಕಿದ್ದಂತೆ ಬೇಸರ ಆಗ್ತಿದ್ದಾಳೆ, ನಿಜಕ್ಕೂ ಇವ್ರ ಕಥೆ ಏನು ಅಂತ ಆಲೋಚಿಸ್ತಿರುವಾಗಲೇ ಬಂತು ತಾರಕ್ನಿಂದ ಕರೆ. 2 ಸೆಕೆಂಡ್ಗಳ ನಂತರ ಪಿಕ್ ಮಾಡಿ, ಮನು ಜೊತೆ ಮಾತಾಡ್ತಿದ್ಯಾ ಕೇಳಿದ ತಾರಕ್. ಹೌದು, ನನಗಾಗಿ ಕಾಯ್ತಿದ್ದಾಳೆ ಅಂತ ಅಂದ್ಲು. ಬೆಳಗ್ಗೆ ಬೇಗ ಬರ್ತೀನಿ, ರೆಡಿಯಾಗಿರು. ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿದ್ದ ನಂತರ, ಸಾಧ್ಯ ಆದರೆ ನಮ್ಮ ಹನಿಮೂನ್ ಕೂಡ ಅಲ್ಲೇ ಆಗುತ್ತೆ, ಸಿದ್ಧವಾಗಿರೋ ಹುಡುಗಿ ಅಂತ ಬಾಂಬ್ ಸಿಡಿಸಿ ಫೋನ್ ಇಟ್ಟುಬಿಟ್ಟ ತಾರಕ್. ರಾವಣ ಮಹಾರಾಜ, ನನ್ನನ್ನು ಆತಂಕಕ್ಕೆ ಈಡು ಮಾಡಿದ್ರೆ ನಿನ್ನ ನಿದ್ರೆ ಬರಲ್ವಾ ಅಂತ ಬೈದ್ಕೊಂಡು ತನ್ನ ಗಿಡಗಳನ್ನ ತೃಪ್ತಿಯಾಗಿ ನೋಡಿಕೊಂಡು, ನಾನು ಬರೋವರೆಗೆ ಚೆನ್ನಾಗಿ ಬೆಳೆದು ಒಳ್ಳೆ ಹೂಗಳು ಬಿಡಬೇಕು,
ಅವುಗಳನ್ನ ಸವರಿ ಕೆಳಗೆ ಹೋಗಿ ತಾಯಿಗೆ ತಮ್ಮನಿಗೆ ಗಿಡಗಳನ್ನ ಜಾಗ್ರತೆಯಾಗಿ ನೋಡ್ಕೊಳ್ಳೋದಕ್ಕೆ ಹೇಳಿ ತನ್ನ ಸಾಮಾನುಗಳನ್ನ ಜೋಡಿಸೋದಕ್ಕೆ ಶುರು ಮಾಡಿದ್ಲು ಲಹರಿ. ಆ ದಿನ ಸಂಜೆ ತಾರಕ ಆಯ್ಕೆ ಮಾಡಿದ ಬಟ್ಟೆಗಳನ್ನೆಲ್ಲ ಮನೆಗೆ ಬಂದವು. ಪ್ರವಾಸದ ಪೆಟ್ಟಿಗೆಯೊಂದಿಗೆ ಎಲ್ಲವನ್ನ ಚೆನ್ನಾಗಿ ಜೋಡಿಸ್ಕೊಂಡು ತಾಯಿ ಬಲವಂತಕ್ಕೆ 4 ರೇಷ್ಮೆ ಸೀರೆಗಳನ್ನ ಕೂಡ ಇಟ್ಕೊಂಡ್ಳು. ಬೆಳಿಗ್ಗೆ ಸಮಯ 5 ಆಗ್ತಿದ್ದಂತೆ ಮನೆ ಮುಂದೆ ಬಂದು ನಿಂತಿದ್ದು ತಾರಕ್ನ ವಾಹನ. ಸಾಮಾನುಗಳೊಂದಿಗೆ ಕಲ್ಯಾಣ ಹೊರಗಿದ್ರೆ ಕಾರಿನಿಂದ ಇಳಿದ ತಾರಕ್ನ ನೋಡಿದ್ರು ಸುತ್ತಮುತ್ತ ಎದ್ದು ರಂಗೋಲಿ ಇಡ್ತಿದ್ದ ಹೆಣ್ಣುಮಕ್ಕಳು. ಹುಡುಗ ಯಾರೇ, ನೋಡೋದಕ್ಕೆ ಸಿನಿಮಾ ಹೀರೋ ಥರ ಇದ್ದಾನೆ ಅಂದ್ಲು ಒಬ್ಳು ಅಕ್ಕ ಅಲ್ಲಿ ರಂಗೋಲಿ ಬಿಡ್ತಿದ್ದವಳು. ಏನೋ ಬಿಡು, ಈ ಮನೆಗೆ ಬರ್ತಿದ್ದಾನೆ, ಏನು ನಡೀತೋ ಈ ಮನೆಯಲ್ಲಿ ಅಂತ ಅಂದ್ಕೊಂಡ್ರು ಅವರೆಲ್ಲ. ಅಷ್ಟರಲ್ಲೇ ಅತ್ತ ಬಂದ ನಿರ್ಮಲಾಗೆ ಮೈ ಉರಿದು, ಅವನು ಯಾರೋ ಅಲ್ಲಮ್ಮ, ನಮ್ಮ ಮನೆ ಅಳಿಯ, ನನ್ನ ಮಗಳಿಗೆ ಗಂಡ ಅಂದ್ಲು ಗಟ್ಟಿಯಾಗಿ, ಅವರಿಗೆ ಕೇಳಿಸುವಂತೆ. ಅಷ್ಟೇ, ಆ ಅಕ್ಕಂದಿರ ದನಿ ಅಡಗು ಹೋಯಿತು. ಏನೋ ಅಳಿಯನಾ, ಇದೆಲ್ಲ ಯಾವಾಗ ನಡೀತು ನಿರ್ಮಲಕ್ಕ ಅಂತ ಬಂದರು ಇನ್ನು 2 ಹೆಣ್ಮಕ್ಳು. ಅವರಿಗೆ ಅದ್ಧೂರಿತನ ಅಂದರೆ ಇಷ್ಟ ಇಲ್ಲ, ಅದಕ್ಕೆ ಸರಳವಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಈ ಬಾರಿ ಆ ಅಕ್ಕಂದಿರ ಬಾಯಿ ಆಕಾಶದಂತೆ ತಿರ್ಕೊಂತು. ಲಹರಿ ಕರೀತಾಳೆ ಅಂತ ಒಳಗೆ ಹೋದ್ಲು. ಬಿಳಿ ಮತ್ತು ಗುಲಾಬಿ ಬಣ್ಣದ ಉಡುಪಿನಲ್ಲಿ ಬಿಟ್ಟ ಕೂದಲನ್ನು ಕ್ಲಿಪ್ನಲ್ಲಿ ಬಂಧಿಸಿ ಕೈ ಗಡಿಯಾರ, ಮತ್ತೊಂದು ಕೈಗೆ ಒಂದೇ ಬಳೆ ಧರಿಸಿ ಬಂದ ಮಗಳನ್ನು ನೋಡಿ, ಉಡುಪಿನ ಜಿಪ್ ಸಿಕ್ತಿಲ್ಲ ಹಾಕು ಅಂದ್ಲು ಲಹರಿ. ಜಿಪ್ ಮೇಲಕ್ಕೆಳೆದು ಹುಕ್ ಕೂಡ ಹಾಕಿ ಹಣೆಗೊಂದು ಕುಂಕುಮ ಇಟ್ಕೋ ಅಂತಂದ್ರು ನಿರ್ಮಲ. ನಿಮ್ಮ ಅಳಿಯಂದ್ರು ಅವರ ಕೈಯಿಂದ ಇಟ್ಟ ಮೇಲೆ ಅಂದ್ಲು ಫೋನ್ ಪರ್ಸ್ ತೆಗೆದುಕೊಳ್ತಾ. ಕಲ್ಯಾಣ್ ಭಾಸ್ಕರ್ ತಾರಕ್ ಜೊತೆ ಮಾತಾಡಿ ಸಾಮಾನುಗಳನ್ನ ಕಾರಿನ ಹಿಂದೆ ಇಟ್ಟರು. ಅವರೊಂದಿಗೆ ಮಾತಾಡ್ತಾ ಹೊರಗೆ ಬಂದ ಲಹರಿಯನ್ನು ನೋಡಿದ ತಾರಕ್. ತಾನೇ ಅರಳಿದ ಗುಲಾಬಿ ಹೂವು ಹಾಲಿನಲ್ಲಿ ತೊಳೆದ ಮುತ್ತಿನಂತೆ ಹೊಳಿತಿದ್ದ ಲಹರಿಯನ್ನು ನೋಡಿ ಅವನ ಕಣ್ಣುಗಳಲ್ಲಿ ಪ್ರೀತಿ ಮೂಡಿತು. ಕಪ್ಪು ಅಂಗಿಯಲ್ಲಿ ಜಬರ್ದಸ್ತ ಕಾಣಿಸ್ತಿದ್ದ ತಾರಕ್ನ ನೋಡ್ತಾ ಅವನ ಮುಂದೆ ಬಂದು ನಿಂತಳು. ಹೋಗೋಣವಾ ಮೃದುವಾದ ಧ್ವನಿಯಲ್ಲಿ ಕೇಳ್ದ. ಹಾಂ ಅಂತ ಅಮ್ಮ ಅಪ್ಪ ತಮ್ಮನಿಗೆ ವಿದಾಯ ಹೇಳಿ ಮುಂಭಾಗದ ಬಾಗಿಲು ತೆರೆದು ತಾರಕ್ ನನ್ನ ಊರ ಕಣ್ಣಿನಿಂದ ನೋಡುತ್ತಾ ಕಾರ್ ಹತ್ತಿದ್ಲು. ಅವನು ಕೂಡ ಅತ್ತೆ ಮಾವ ಮತ್ತು ಭಾವನೆಗೆ ವಿದಾಯ ಹೇಳಿ ಚಾಲಕನ ಸೀಟ್ನಲ್ಲಿ ಕೂತ ತಾರಕ್ ಕಾರ್ ರಸ್ತೆ ಮೇಲೆ ವೇಗವಾಗಿ ಸಾಕ್ತು. ತನ್ನ ಸ್ನೇಹಿತನೊಂದಿಗೆ ವೀಕ್ಷಣೆ ಕಲ್ಯಾಣ ಹೊರಟೋದ್ರೆ ಹೋಗ್ತಿದ್ದ ಅಳಿಯ ಮಗಳನ್ನು ನೋಡ್ತಿದ್ದ ಭಾಸ್ಕರ್ ಅವರು ಅವ್ರನ್ನ ನೋಡ್ತಿದ್ರೆ ನಿನಗೆ ಏನನ್ಸುತ್ತೆ ನಿರ್ಮಲಾ ಅಂತ ಕೇಳಿದ್ರು. ನಾವು ಎಷ್ಟೇ ಅಂದ್ಕೊಂಡ್ರೂ ಭಗವಂತ ಏನು ಮಾಡಬೇಕಂತ ಅಂದ್ಕೊಳ್ತಿದ್ದಾನೋ ಅದನ್ನೇ ಮಾಡ್ತಾನ್ರಿ. ನಾವು ಆತಂಕಪಟ್ಟು ಆರೋಗ್ಯ ಹಾಳು ಮಾಡಿಕೊಳ್ಳೋದಕ್ಕಿಂತ ನಡೆಯೋದನ್ನು ಒಪ್ಕೊಳ್ಬೇಕು. ನಮ್ಮ ಮಕ್ಕಳ ಸಂತೋಷ ಜೀವನಕ್ಕಿಂತ ನಮಗೇನು ಬೇಕು. ಹುಡುಗನಿಗೆ ಕೋಪ ಇದೆ, ಆದರೆ ವಂಚನೆ ಮಾಡುವಂಥ ಗುಣ ಖಂಡಿತ ಇಲ್ಲ. ಈ ದಿನಗಳಲ್ಲಿ ನೀತಿಯಾಗಿ ಪ್ರಾಮಾಣಿಕವಾಗಿ ಇರೋರ ಕೋಪವನ್ನು ಭರಿಸಲು ಸಾಧ್ಯವಾದರೆ ಅವರ ಸಂಗಾತಿಯ ಬದುಕು ಹಾಯಾಗಿ ಸಾಗು ಹೋಗುತ್ತೆ. ಲಹರಿಗೆ ಆ ತಾಳ್ಮೆ ಅಂತೂ ಇದೆ. ಮಗಳಂದ್ರೆ ಅಳಿಯನಿಗೆ ಇಷ್ಟ ಇದೆ, ಅವನ ಕಣ್ಣುಗಳಲ್ಲಿ ಅದು ಕಾಣಿಸುತ್ತೆ. ಅದಕ್ಕಿಂತ ಒಂದು ಹೆಣ್ಣಿನ ತಾಯಿಯಾಗಿ ನನಗೆ ಬೇಕಾದದ್ದು ಏನಿದೆ ಮನಸ್ಸಾರೆ ಅಂತ. ಮತ್ತು ನಿಮಗೆ ಅಂದ್ಲು ಕಿರುನಗುವಿನ ಉತ್ತರವಾಗಿ ನೀಡಿ ಬಂದ ಪತ್ರಿಕೆ ತೆಗೆದುಕೊಂಡು ಮೇಜಿನ ಮೇಲೆ ಹೋಗಿ ಮಗಳು ಒಪ್ಪಿಸಿದ ಕೆಲಸವಾಗಿ ಗಿಡಗಳಿಗೆ ನೀರು ಹಾಕಿ ತನ್ನ ದಿನಚರಿಯಲ್ಲಿ ಬಿದ್ದರು ಭಾಸ್ಕರ್ ಅವರು. ಗಂಡನಿಗೆ ಕಾಫಿಯನ್ನು ತೆಗೆದುಕೊಂಡು ಹೋದ್ಲು ನಿರ್ಮಲ. ಹುಡುಗನನ್ನು ಕಾಫಿ ಕುಡಿದು ಹೋಗೋದಕ್ಕೆ ಹೇಳಿದ್ರು ಸಮಯ ಇಲ್ಲ ಅಂತ ಅಂದರು. ಇಬ್ಬರು ಅಲ್ಲೇ ನಿಲ್ದಾಣದಲ್ಲಿ ಕುಡಿತಾರೆ ಬಿಡು ಅಂತಂದ್ರು ನಿರ್ಮಲಾ ನಗ್ತಾ. ಇಷ್ಟು ಬೆಳಿಗ್ಗೆ ಪೂಜೆ ಕೂಡ ಮಾಡಿದ್ಯಾ? ಲಹರಿ ಹಣೆ ಮೇಲಿನ ಕುಂಕುಮ ನೋಡ್ತಾ ಕೇಳಿದ ತಾರಕ್. ಹಾಂ, ಎಲ್ಲಾದರೂ ಪ್ರಯಾಣ ಬೆಳೆಸುವಾಗ ಮರೆಯದೆ ದೀಪ ಹಚ್ಚಿ ಹೋಗೋದು ನನಗೆ ಅಭ್ಯಾಸ ಅಂತ ಹೇಳಿದ್ಲು. ತಾರಕ್ ನನ್ನ ನೋಡದೆ ಕಿಟಕಿ ಕಡೆ ನೋಡ್ತಿದ್ರೆ ಅಷ್ಟೊತ್ತಿಗಾಗಲೇ ಇನ್ನೂ ಬೆಳಗಾಗದೆ ವಾಹನ ಸಂಚಾರ ಕಡಿಮೆಯಾಗಿರೋ ರಸ್ತೆಗಳು. ವೀಕ್ಷಣೆಗೆ ಹೋಗೋರನ್ನ ಅತ್ತ ಇತ್ತ ಹಸಿರಾಗಿ ಗಾಳಿಗೆ ತೂಗ್ತಾ ಇರೋ ಮರಗಳನ್ನ ನೋಡ್ತಾ ಇದ್ಲು. ಕಾರನ್ನು ಒಂದು ಬದಿಗೆ ನಿಲ್ಲಿಸಿ ಊಹಿಸದ ರೀತಿಯಲ್ಲಿ ಲಹರಿಯನ್ನು ಮಡಿಲಿಗೆ ಸೇರಿಸ್ಕೊಂಡ ತಾರಕ್. ಅಂದ್ಕೊಳ್ಳದೆ ಇರುವಂತಹ ಪರಿಣಾಮಕ್ಕೆ ಬೆಚ್ಚಿ ಬಿದ್ದ ಲಹರಿ ಕೆನ್ನೆಗಳನ್ನ ಸವರ್ತಾ ತುಂಬ ಸುಂದರವಾಗಿ ಕಾಣ್ತಿದೆ ಲಹರಿ ಅಂತ ಅಂದ. ಮುಗುವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡು ಈ ಮಾತನ್ನು ಕೂತೇ ಹೇಳ್ಬೋದು, ಹೀಗಲ್ಲ ಅಂದ್ಲು.
ಅವಳನ್ನು ಮುಖಾಮುಖಿಯಾಗಿ ತಿರುಗಿಸ್ಕೊಂಡು ಹೇಳೋದಷ್ಟೇ ಅಲ್ಲ, ಎಷ್ಟು ಮುದ್ದಾಗಿದೆಯಾ ಅಂತ ಕೂಡ ತೋರಿಸ್ತೀನಿ ಅಂತ ಲಹರಿ ಕೆನ್ನಿಸುತ್ತಾ ಕೈ ಹಾಕಿ ದೀಪದಿಂದ ಹೊಳಿತಿದ್ದ ತುಟಿಗಳನ್ನ ಹಿಡಿದೆಳೆದ. ಮುಂದಕ್ಕೆ ಬರ್ತಿದ್ರೆ ಕೈ ಅಡ್ಡ ಇಟ್ಟು ತಡೆದ್ಲು. ಕೈ ತೆಗೆದರೆ ಮುತ್ತಿನೊಂದಿಗೆ ನಿಲ್ತೀನಿ, ಇಲ್ದಿದ್ರೆ ಅಂತ ಕುತ್ತಿಗೆಯ ಒಂಪಿನಲ್ಲಿ ತುಟಿಗಳನ್ನ ಒತ್ತದ. ದಯವಿಟ್ಟು ಬಿಡಿ. ಬಿಡಲ್ಲ, ನನಗೊಂಥರ ಆಗ್ತಿದೆ, ಬೇಡ. ಸಣ್ಣ ನಗುವಿನೊಂದಿಗೆ ಆ ತೊಂದರೆಯನ್ನು ನಾನು ಒಗ್ಗಿಸ್ತೀನಿ ಬಾ ಅಂತ ಮತ್ತಷ್ಟು ಹತ್ರಕ್ಕೆ ತೆಗೆದುಕೊಂಡು ಅವಳ ನಡುವಿನ ಸುತ್ತ ಕೈ ಬಿಗಿಗೊಳಿಸಿ ತುಟಿಗಳನ್ನ ತನ್ನ ತುಟಿಗಳಿಂದ ಮುಚ್ಚಿದ. ಅವನ ಕುತ್ತಿಗೆ ಸುತ್ತ ಕೈಗಳನ್ನ ಹಾರದಂತೆ ಹಾಕಿ ಕೂದಲಿನೊಳಗೆ ಬೆರಳುಗಳನ್ನು ತೋರಿಸಿದ್ಲು. ಅವಳ ಸಹಕಾರ ಅವನಲ್ಲಿ ಹುಮ್ಮಸ್ಸು ತುಂಬಲಾಗಿ ಮತ್ತಷ್ಟು ತನ್ನೊಳಗೆ ಹುದುಗಿಸ್ಕೊಂಡು ಗಾಢವಾಗಿ ಮುತ್ತಿಟ್ಟು ತುಟಿಗಳಿನ ಅಮೃತವನ್ನು ಹೀರ್ತಾ, ನನ್ನನ್ನು ಪ್ರೀತಿಸಿಯ ಲಹರಿ ಕೇಳಿದ ಮಧುರವಾಗಿ. ಅವನ ತುಟಿಗಳು ಉಂಟು ಮಾಡ್ತಿದ್ದ ಒತ್ತಡಕ್ಕೆ ನಡುವನ್ನು ಮುಟ್ಟಿ ಗಿಲಿಗಿಲಿ ಇಡ್ತಿದ್ದ ಕೈಗಳಿಗೆ ಉಸಿರುಗಟ್ಟಿ ಹ್ಞೂ ಅಂದ್ಲು. ಸುಳ್ಳು ಹೇಳ್ಬೇಡ. ಮುಚ್ಚಿದ ಕಣ್ಣುಗಳನ್ನ ತೆರೆದು ಚಿಟ್ಟೆಯಂಥ ಕಣ್ಣುಗಳನ್ನು ನೋಡ್ತಿದ್ದ. ಲಹರಿ ಕಣ್ಣುಗಳಲ್ಲಿ ಸಣ್ಣ ಕೋಪ. ಇಷ್ಟನಾ? ಅವಳು ತುಟಿಗಂಟ್ಕೊಂಡಿದ್ದ ತೀವ್ರವನ್ನು ಒರೆಸ್ತಾ ಕೇಳಿದ. ಹೀಗೆ ಕೇಳಿದ್ರೆ ಹೇಗೆ ಹೇಳಬೇಕು ಅಂತ ಕಣ್ಣುಗಳನ್ನು ಬಾಗಿಸಿದ್ಲು. ಅವಳ ಕಂಠದ ಮೇಲೆ ಮುತ್ತಿಟ್ಟು ಕೆಳಗೆ ಹೋಗ್ತಿದ್ದ ತಾರಕ್ ತಲೆಯನ್ನು ಆತಂಕದಿಂದ ಹಿಡ್ಕೊಂಡ ಲಹರಿಯನ್ನು ಕಿರುನಗುವಿನೊಂದಿಗೆ ಅವಳ ಎದೆ ಮೇಲೆ ಮುತ್ತಿಡ್ತಿರಲಾಗಿ, ತಾರಕ್ ಅಂದ ಲಹರಿ. ಪೂರ್ತಿಯಾಗಿ ಹೊರಗೆ ಬರೋ ಮುನ್ನವೇ ಕಾರು ಹಾರಿ 3 ಪಲ್ಟಿ ಹೊಡೆದು 50 ಮೀಟರ್ ದೂರದಲ್ಲಿ ಬಿತ್ತು. ಕ್ಷಣದಲ್ಲಿ ಕಾರು ನುಜ್ಜು ನುಜ್ಜಾಗಾದ್ರಿಂದ ವೇಗವಾಗಿ ರಕ್ತದ ಧಾರೆ ರಸ್ತೆ ಮೇಲೆ ಹರಿಯಿತು. ಬಿಳಿಯಾದ ಲಹರಿ ಉಡುಪು ಕೆಂಪಾಗಿ ಬದಲಾದರೆ ಸೀಟ್ ಬೆಲ್ಟ್ ಇಲ್ಲದ ತಾರಕ್ ಪರಿಸ್ಥಿತಿ. ತಾರಕ್ ಅಂತ ಲಹರಿ ಪೂರ್ತಿಯಾಗಿ ಅನ್ನಲೇ ಇಲ್ಲ. ಅಷ್ಟರಲ್ಲೇ ಕಾರ್ ಪಲ್ಟಿ ಹೊಡೆದು ಹೋಗಿತ್ತು. ಕ್ಷಣದಲ್ಲೇ ಕಾರು ಪೂರ್ತಿ ನುಜ್ಜು ನುಜ್ಜಾಗೋಗಿತ್ತು. ಕೆಲವು ಸೆಕೆಂಡ್ಗಳ ಹಿಂದೆ ಮಡಿಲಲ್ಲಿ ಕೂತಿದ್ದ ಲಹರಿನ ಮುತ್ತಿಡ್ತಿದ್ದ ತಾರಕ್ ಅವಳು ನಾಚಿಕೊಳ್ತಾ ಹೇಳ್ತಿದ್ದ ಮಾತುಗಳು, ಮುದ್ದಾದ ಮುಖ ನೋಡಿ ಆ ಕ್ಷಣವೇ ಅವನ ಮುತ್ತಿಡಬೇಕು, ಅದು ತಾನು ಇದುವರೆಗೆ ಎಂದೂ ಮುಟ್ಟದ ಜಾಗದಲ್ಲಿ ಅಂತ ಆಸೆ ಪಟ್ಟಿದ್ದ. ಅದಕ್ಕೆ ಅವಳ ಕಣ್ಣುಗಳಲ್ಲಿ ಯಾವುದೇ ತೊಂದರೆ, ಅಸಮ್ಮತಿ ಕಾಣಿಸ್ತಿಲ್ಲ. ಆದರೆ ನಾಚಿಕೊಳ್ತಿದ್ಲು. ಅವನ್ನ ನೇರವಾಗಿ ನೋಡಲಾಗದೆ ಅಕಸ್ಮಾತ್ ಕಾರಿನ ಹಿಂಬದಿಯ ಕನ್ನಡಿ ನೋಡಿದ ಲಹರಿ ಕಣ್ಣುಗಳಿಗೆ ಒಂದು ದೊಡ್ಡ ಲಾರಿ ತಮ್ಮ ಕಡೆ ವೇಗವಾಗಿ ನುಗ್ಗಿ ಬರ್ತಿರೋದು ಕಾಣಿಸ್ತು. ಕನ್ನಡಿಯಿಂದ ಲಹರಿಗಿಂತ ಮುಂಚೆ ಆ ದೃಶ್ಯ ನೋಡಿದ ತಾರಕ್ ತಕ್ಷಣ ಕಾರ್ಯಪ್ರವೃತ್ತನಾಗಿ ಅವಳ ಹೊರಗೆ ಕಳಿಸೋಷ್ಟರಲ್ಲಿ ಲಾರಿ ಬಂದು ಹೊಡೆಯುತ್ತೆ ಅಂತ ಗ್ರಹಿಸಿ ತಕ್ಷಣ ತಾನು ಹಾಕೊಂಡಿದ್ದ ಸುರಕ್ಷತಾ ಪಟ್ಟಿಯನ್ನು ಲಹರಿಗೆ ಲಾಕ್ ಮಾಡಿ ಅವಳನ್ನ ತನ್ನ ಎದೆಗೆ ಭದ್ರವಾಗಿ ಗಟ್ಟಿಯಾಗಿ ಅಪ್ಕೊಂಡು ಒಂದು ಕವಚದಂತೆ ರಕ್ಷಣಾವಲಿಯಂತೆ ಸುತ್ತುವರಷ್ಟರಲ್ಲಿ ಕಾರ್ ಗಾಳಿಯಲ್ಲಿ ತೇಲ್ತು. ಒಂದು ವೇಳೆ ಲಹರಿಯನ್ನು ಹೊರಗೆ ತಳ್ಳಿದ್ರೂ ಲಾರಿ ಹೊಡಿತಿದ್ದ ವೇಗಕ್ಕೆ ಅವಳು ಕೆಳಗೆ ಬಿದ್ದು ಬಲವಾದ ಗಾಯವಾಗ್ತಿತ್ತು. ಕಾರ್ ನಿಂತಿದ್ದರಿಂದ ಕಾರ್ ಓಪನ್ ಆಗಲಿಲ್ಲ. ಹತ್ತಿರ ಇದ್ದ ಲಹರಿ ತಲೆಗೆ ಆ ವೇಗಕ್ಕೆ ಖಂಡಿತವಾಗಿ ಪೆಟ್ಟು ಬೀಳುತ್ತಿತ್ತು. ತಾರಕ್ ಆ ಘೋರ ಘಟನೆ ನಡೆದಂತೆ ಕಾಪಾಡಿಕೊಂಡಿದ್ದ. ಆದರೆ ತನ್ನ ಬಗ್ಗೆ ತಾನು ಆಲೋಚಿಸಲಿಲ್ಲ. ಕೇವಲ ಭಯದಿಂದ ತನ್ನ ಕಣ್ಣುಗಳನ್ನ ನೋಡ್ತಿದ್ದ ಲಹರಿಗೆ ಕಿರುನಗು ವಿರುದ್ಧ, ಭಯ ಆಗ್ತಿದೆಯಾ ಅಂದ. ತಾರಕ್. ಅವಳ ಗಂಟಲು ಒಣಗಿ ಹೋಗ್ತಿತ್ತು. ಕಣ್ಣುಗಳಿಂದ ನೀರು ಸುರಿತಿತ್ತು. ಅವನ ತಲೆಯಿಂದ ಹರಿತಿದ್ದ ರಕ್ತವನ್ನು ನೋಡಿ ತಾರಕ್ ತಲೆಯಿಂದ ರಕ್ತ ಬರ್ತಿದೆ ಅಂತ ಅಳುತ್ತಾ ಗಟ್ಟಿಯಾಗರಿಸ್ತಿದ್ದ ಲಹರಿ ಮುಖವನ್ನು ತನ್ನ ಕೈಗಳಿಗೆ ತೆಗೆದುಕೊಂಡು, ಪ್ರೀತಿಸ್ತೀನಿ ನನ್ನ ರಾಕ್ಷಸಿ ಅಂತ ಗಾಢವಾಗಿ ತುಟಿಗಳ ಮೇಲೆ ಮುತ್ತಿಟ್ಟ ತಾರಕ್. ಈ ಕ್ಷಣವೇ ಕೊನೆಯೇನೋ ಅನ್ನೋ ಆತಂಕ ಇಬ್ಬರಲ್ಲೂ ಹುಟ್ಟಿದ್ರೆ ತಾರಕ್ ನನ್ನ ಗಟ್ಟಿಯಾಗಿ ಒಪ್ಕೊಳ್ತಾ ತಿರುಗಿ ಮುತ್ತಿಟ್ಟ ಲಹರಿ. ನಾನು ನಿನ್ನ ಪ್ರೀತಿಸ್ತೀನಿ ತಾರಕ್, ಯಾವಾಗಲೂ ಪ್ರೀತಿಸ್ತೀನಿ. ಮತ್ತೊಂದು ಜನ್ಮ ಅಂತಿದ್ರೆ ಅದು ನಿನಗೆ ಹಾಗೆ ಮಾತ್ರ ಅಂತಿರಲಾಗಿ ಈ ಜನ್ಮದಲ್ಲಿ ನಿನ್ನ ಬಿಡ್ತೀನಿ ಅಂತ ಸಂತೋಷ ಪಡಬೇಡ. ನಮ್ಮ ಮಧ್ಯೆ ಸ್ವಲ್ಪ ದೂರ ಬರಬಹುದಷ್ಟೇ, ಆದರೆ ನಿನ್ನನ್ನು ಬಿಡೋ ಮಾತೇ ಇಲ್ಲ ಅಂತಿರುವಾಗಲೇ ಕಾರು ಗಾಳಿಯಲ್ಲಿ ಪಲ್ಟಿ ಹೊಡೆದು ದೂರವಾಗಿ ಬಿತ್ತು. ಅವಳಿಗೆ ಅವನು ರಕ್ಷಣೆಯಾದರೆ ಸುರಕ್ಷಿತ ಪಟ್ಟಿ ಇಲ್ದತ್ತ. ತಾರಕ್ ಪರಿಸ್ಥಿತಿ ಆ ದೇವರಿಗೆ ಗೊತ್ತು. ಅವನ ರಕ್ತದಿಂದ ಕೆಂಪಾಗಿ ಬದಲಾದ ಅವಳ ಬಟ್ಟೆಗಳು ಹೇಳ್ತಿದ್ವು ಅವನಿಗೆ ಎಷ್ಟು ಗಾಯಗಳಾಗಿವೆ ಅಂತ. ಇಬ್ಬರಿಗೂ ಪ್ರಜ್ಞೆ ಇರಲಿಲ್ಲ. ಅಂಥ ಭಯಾನಕ ಪರಿಸ್ಥಿತಿಯಲ್ಲೂ ಕೂಡ ಒಬ್ಬರ ಕೈಯನ್ನು ಮತ್ತೊಬ್ಬರು ಬಿಟ್ಟಿರಲಿಲ್ಲ. ದೊಡ್ಡ ಶಬ್ದದೊಂದಿಗೆ ಉರುಳಿ ಬಿದ್ದ ಕಾರನ್ನು ನೋಡಿದ ಅಲ್ಲಿನ ಜನರು ತಕ್ಷಣ ತುರ್ತು ವಾಹನಕ್ಕೆ ಕರೆ ಮಾಡಿ ಕಾರನ್ನ ಹತ್ರ ಓಡಿ ಬಂದರು. ಮಿಂಚಿನಂತೆ ಬಂದ
ಆಂಬ್ಯುಲೆನ್ಸ್ ಇಬ್ಬರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿ ಅಷ್ಟರಲ್ಲೇ ಅಲ್ಲಿಗೆ ಬಂದು ಪೊಲೀಸರು ಕಾರ್ನಲ್ಲಿ ಕಾಣಿಸಿದ ಚೀಟಿಗಳ ವಿವರಗಳನ್ನ ನೋಡಿ ತಕ್ಷಣ ವಾಸುದೇವ್ ಅವರಿಗೆ ವಿಷಯವನ್ನು ಮುಟ್ಟಿಸಿದ್ರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋವನ್ನು ಪ್ರತಿಲಿಪಿಯಲ್ಲಿ ಹೋಗಿ ಯೂಟ್ಯೂಬ್ಗಿಂತ ಮೊದಲು ನೋಡಿ. ಥ್ಯಾಂಕ್ ಯು.